ಬೆಳಿಗ್ಗೆ ಎದ್ದು ಕೂಡಲೇ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಗಂಡಸರು ಸ್ನಾನ ಮಾಡಬೇಕಾಗ್ತದೆ, ದೇವ್ರ ಮನೆಗೆ ಪ್ರವೇಶ ಮಾಡಬೇಕಾಗ್ತದೆ. ಇಲ್ಲ ದೂರಿಂದೇ ದೇವ್ರ ನಮಸ್ಕಾರ ಮಾಡಬೇಕು, ಯಾಕಂದ್ರೆ ಪಾವಿತ್ರ್ಯ ಇಲ್ಲ ಗಂಡನ ದೇವರು. ಆದರೆ ಹೆಣ್ಣಿಗೆ ಆಕೆ ಕೈಕಾಲು ತೊಳ್ಕೊಂಡ್ರೆ ಸಾಕು, ಸ್ನಾನ ಮಾಡಿದಷ್ಟು ಪವಿತ್ರ ಆಗ್ತಾಳೆ. ಅದು ಗಂಡಸರಿಗೆ ಕೊಟ್ಟಿಲ್ಲ. ನೀನು ಸ್ನಾನ ಮಾಡಿ ನಿರ್ಮಾಲ್ಯ ಸ್ನಾನ ಮಾಡಿಕೊಂಡ ಮೇಲೇ ದೇವರ ಮನೆಯಲ್ಲಿ ಪ್ರವೇಶ, ಎಲ್ಲ ಉಳಿದಲ್ಲ. ಹೆಣ್ಮಕ್ಳಿಗೆ ಹಂಗಿಲ್ಲ. ಯಾಕೆ ಅಂತಂದರೆ ಬ್ರಾಹ್ಮಣ ಪುರುಷನ ಪಾದದಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಪಾದದಲ್ಲಿ ಮಾತ್ರ ಹೆಚ್ಚು. ಅಂದರೆ ಬ್ರಾಹ್ಮಣರ ಪಾದ ಪೂಜೆ ಮಾಡೋದು, ಬ್ರಾಹ್ಮಣರ ಪಾದಕ್ಕೆ ನಮಸ್ಕಾರ ಮಾಡೋದು, ಪಾದಕ್ಕೆ ಯಾಕಂದ್ರೆ ಪಾದದಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿರ್ತದೆ. ಆದರೆ ಹೆಣ್ಣಿನ ದೇಹದೊಳಗೆ ಇಡೀ ದೇಹದ ಪರಮಾತ್ಮನ ಸನ್ನಿಧಾನ ಇರ್ತದೆ. ಬ್ರಾಹ್ಮಣನ ಪಾದದಲ್ಲಿ ಪರಮಾತ್ಮನ ಯಾವಾಗಲೂ ಸನ್ನಿಧಾನ ಇರ್ತದೆ. ಹೀಗಾಗಿ ಬ್ರಾಹ್ಮಣಕ್ಕೆ ಸ್ನಾನ ಆಗಲೇಬೇಕಾದ್ರೆ ಅವನು ಪಾದ ಪೂಜೆ ಮಾಡಬೇಕು. ಆದರೆ ಬ್ರಾಹ್ಮಣ ಸ್ನಾನ ಮಾಡಿದ ಮೇಲೆ ಇಡೀ ದೇಹದೊಳಗೆ ಪರಮಾತ್ಮನ ಸನ್ನಿಧಾನ ಬರ್ತದೆ. ಆದರೆ ಹೆಣ್ಮಕ್ಳಿಗೆ ಹಂಗಲ್ಲ, ಕೈಕಾಲು ತೊಳ್ಕೊಂಡು ಮಾತ್ರಕ್ಕೇನೆ ಇಡೀ ದೇಹದೊಳಗೆ ಅವರಿಗೆ ಸಾನ್ನಿಧ್ಯ ಬರ್ತದೆ. ನಾವು ಸ್ನಾನ ಮಾಡಿದ ಮೇಲೆ ಏನೇನು ಮಾಡಬೇಕು ಅವ್ರು ಬರೀ ಕೈಕಾಲು ತೊಳ್ಕೊಂಡು ಮಾಡಬೇಕು ಅಂತನ್ನುವ ಒಂದು ಇದೆ. ಅದಕ್ಕೆಲ್ಲ ಒಂದೊಂದು ಮಹತ್ವ ಹೇಳ್ತಾರೆ. ಕೈಕಾಲು ತೊಳ್ಕೊಳ್ಳೋದ್ರಿಂದ ಸ್ನಾನದ ಫಲ ಬರ್ತದೆ. ಇನ್ನು ವೇಣಿ ಸಂಹಾರ ಅಂದರೆ ಹೆರಳು ಹಾಕ್ಕೊಳ್ಳೋದು. ಹೆರಳು ಹಾಕ್ಕೊಳ್ಳೋದು ಏನದ, ಈ ಹೆರಳು ಹಾಕ್ಕೊಳ್ಳೋದು ಅಂತನ್ನೋದೇ ಅವ್ರಿಗೆ ಸ್ನಾನ ಅಂತಂದಾರ. ಗಂಗಾ ಯಮುನಾ ಸರಸ್ವತಿಯ ಸನ್ನಿಧಾನ ಅಂಥೇಳಿ ನಿತ್ಯ ತಲೆ ಮೇಲೆ ಸ್ನಾನ ಇಲ್ಲ. ಹೆಣ್ಮಕ್ಕಳಿಗೆ ನಿತ್ಯ ತಲೆ ಮೇಲೆ ಸ್ನಾನ ಇಲ್ಲ, ಕೆಲವೇ ಪ್ರಸಂಗದಲ್ಲಿ ಸ್ನಾನವಿದೆ. ಯಾಕೆ ಸ್ನಾನವಿದೆ? ತಲೆಯೊಳಗೆ ಯಾವಾಗಲೂ ಗಂಗಾ ಯಮುನಾ ಸರಸ್ವತಿ ಇದ್ದಾಳೆ. ಯಾರ ತಲೆಯೊಳಗೆ? ತಲೆ ಹಿಕ್ಕೋಳೋರು ತಲೆಯೊಳಗೆ. ವೇಣಿ ಸಂಹಾರ, ವೇಣಿ ಅಂದರೆ ಹೆರಳು ಚಡಿ, ಅದನ್ನು ಸಂಹಾರ ಮಾಡಿ ಒಂದುಗೂಡಿಸಿ ಹೆರಳು ಹಾಕಿ ಬೈತಲ ಬಿಟ್ಟಾಗ ಅಲ್ಲಿ ಗಂಗಾ ಯಮುನಾ ಸನ್ನಿಧಾನವಿದ್ದದ್ದರಿಂದ ಅಲ್ಲಿ ನಿತ್ಯ ಸ್ನಾನ ಬೇಕಾಗಿಲ್ಲ. ಅಷ್ಟು ಸನ್ನಿಧಾನವನ್ನು ಹೇಳಿದ್ದಾರೆ. ಇನ್ನು ಕಾಡಿಗೆ ಹಚ್ಚಿಕೊಳ್ಳೋದರಿಂದ ಅದಕ್ಕೂ ಒಂದು ಫಲ ಹೇಳಿದ್ದಾರೆ. ಕಾಡಿಗೆಯನ್ನು ಹಚ್ಚಿಕೊಳ್ಳೋದರಿಂದ ಅಕಸ್ಮಾತ್ತಾಗಿ ನಾವು ಹೊರಗೆ ಹೋಗಬೇಕು ಅಂತಂದಾಗ ಪರಸ್ತ್ರೀಯರು ಭೇಟಿಯಾಗಿ ಕಾಣಿಸ್ತಾರೆ, ಸಹಜವಾಗಿ ಆ ದೃಷ್ಟಿ ಹೋಗ್ತದೆ. ಹೆಣ್ಣುಮಕ್ಕಳು ಹೊರಗೆ ಬಿದ್ದಾಗ ಪರಪುರುಷರು ಕಾಣಿಸ್ತಾರೆ, ಸಹಜವಾಗಿ ದೃಷ್ಟಿ ಹೋಗ್ತದೆ. ಅದರೊಳಗೆ ಆಕರ್ಷಕರು ಇರ್ತಾರೆ, ಆಕರ್ಷಕ ಇಲ್ಲದೇ ಇದ್ದವರು ಇರ್ತಾರೆ. ಆಕರ್ಷಕ ಪುರುಷರನ್ನು ಕಂಡಾಗ ಮನಸ್ಸು ಹೋಗ್ತದೆ, ಆಕರ್ಷಣೆ ಆಗ್ತದೆ. ಕಣ್ಣಿಗೆ ನವಮೋಹನಾಂಗಿಯರ ರೂಪವ ಕಣ್ಣಿಂದ ಯವಯಿಕ್ಕದೆ ನೋಡುವ ಆ ನೋಟ ನಿನ್ನಯ ಅಂತ ಪುರಂದರದಾಸರು ಹೇಳಬೇಕಾದ್ರೆ ಸಹಜದ. ಕಣ್ಣಿನ ಸ್ವಭಾವ ಏನು ಅಂದ್ರೆ ಬೇಕು ಬೇಡ, ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು, ಬೇಕಾದದ್ದು ಬೇಡಾದದ್ದು ಸಂಬಂಧೇ ಇಲ್ಲ. ತನ್ನ ಎದುರಿಗೆ ಬಂದಂತಹ ವಸ್ತುವನ್ನು ತಿಳಿಸಿಕೊಡೋದು ಕಣ್ಣಿನ ಕರ್ತವ್ಯ. ಆದ್ದರಿಂದ ಸಹಜವಾಗಿ ಪರಪುರುಷರ ಆಕರ್ಷಣೆ ಆಯಿತು ಅಂತಂದರೆ ಅದರಿಂದ ಏನೋ ದೋಷ ಬರಬೇಕು, ಅದರಿಂದ ಏನೋ ಪಾಪ ಬರಬೇಕು. ಆ ಪಾಪ ಕಾಡಿಗೆ ಹಚ್ಚಿಕೊಳ್ಳೋದ್ರಿಂದ ಹೋಗ್ತದೆ. ಅದಕ್ಕೂ ಒಂದು ಅನುಸಂಧಾನವಿದೆ, ಅದಕ್ಕೂ ಒಂದು ಮಂತ್ರವಿದೆ. ಅದನ್ನು ಹೇಳಿ ಕಾಡಿಗೆಯನ್ನು ಹಚ್ಚಿಕೊಂಡಾಗ ಅತ್ಯಂತ ಸಹಜವಾದಂತಹ ಇದು ಕರ್ತವ್ಯ. ಇದು ಯಾಕೆ ಇಲ್ಲಿ ಇದು ಕಾಡಿಗೆ ಹಚ್ಕೊಂಡು ಪರಪುರುಷರು ನೋಡಿ ಪರಿಹಾರ ಆಗ್ತದಂದ್ರೆ ಯಾಕೆ ಹೇಳಿದ್ರು ಅದನ್ನು? ಅದು ಅನಿವಾರ್ಯ ಪಾಪದದು. ಒಂದ ಕಣ್ಣು ಮುಚ್ಕೊಂಡು ಓಡಾಡಬೇಕು, ಆಮೇಲೆ ಕಣ್ಣು ತೆಗಿಯೋ ಪ್ರಶ್ನೆನೇ ಬರಂಗಿಲ್ಲ. ಮೇಲೆ ಕಣ್ಣು ಮುಚ್ಚಿಕೊಂಡಂತೂ ಓಡಾಡಲಿಕ್ಕೆ ಬರಂಗಿಲ್ಲ, ಕಣ್ಣು ತೆಗಿಬೇಕು. ಕಣ್ಣು ತೆಗಿಬೇಕು ಅಂತ ಎದುರಿಗೆ ಬರ್ತದೆ. ಎದುರಿಗೆ ಬಂದಾಗ ಇದು ಪುರುಷ ಅಂತ ಆದಮೇಲೆ ಹೆಣ್ಣಿಗೆ ಆಕರ್ಷಣೆ ಆಗ್ತದೆ. ಇದು ಹೆಣ್ಣು ಅಂತಂದಾಗ ಪುರುಷನಿಗೆ ಆಕರ್ಷಣೆ ಆಗ್ತದೆ. ಅದಕ್ಕೆ ಕಾಡಿಗೆ ಹಚ್ಕೋಬೇಕು ಅಂತ ಹೇಳಿ ಪುರುಷರು ಬಿಟ್ಬಿಟ್ರು, ಹೆಣ್ಮಕ್ಳು ಕಾಡಿಗೆ ಕೆಲವರು ಹಚ್ಕೋತಾರೆ, ಕೆಲವರು ಹಚ್ಕೋತಾರೆ. ಅಂಜನಂ ಅಂತ. ಆಮೇಲೆ ಕಿವಿಯೊಳಗಿನ ಆಭರಣವನ್ನು ಹಾಕೊಳ್ಳೋದ್ರಿಂದ ಗಂಗಾ ಮತ್ತು ಯಮುನಾ ಇವರ ಸನ್ನಿಧಾನವಾಗ್ತದೆ ಅಂತ. ಇನ್ನು ಮೂಗು ಬತ್ತು, ಮೂಗಿನಲ್ಲಿ ಒಂದು ಹಾಕೊಳ್ಳೋದ್ರಿಂದ ವಿಶೇಷವಾದಂತಹ ಪರಮಾತ್ಮನ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಪುರುಷರು ಪ್ರಾಣಾಯಾಮಾದಿಗಳನ್ನು ಮಾಡೋಣದರಿಂದ ಏನು ಏಕಾಗ್ರತಾ ಬರ್ತದೋ ಅದು ಬರೀ ಮೂಗುತಿಯನ್ನು ಹಾಕೊಳ್ಳೋದ್ರಿಂದ ಬರ್ತದೆ. ಅದಾದ ಮೇಲೆ ಬಳಿ, ಕೈಯಲ್ಲಿ ಬಳಿಯನ್ನು ಅವರು
ಮಿನಿಮಮ್ ಈ ಕಡೆಗೆ 6 ಈ ಕಡೆಗೆ 6, ಈ ಕಡೆಗೆ 6 ಈ ಕಡೆಗೆ 6 ಬಳಿಯನ್ನು ಹಾಕ್ಕೋಬೇಕು. ಬಳಿಯನ್ನು ಹಾಕ್ಕೊಂಡು ಮನೆಯಲ್ಲಿ ಓಡಾಡಿದರೆ ಪುರುಷರು ವೇದಧ್ವನಿಯನ್ನು ಮಾಡಿದಾಗ ಪರಮಾತ್ಮನಿಗೆ ಏನು ಸಂತೋಷವಾಗ್ತದೋ, ಪುರುಷರು ವೇದ ಮಂತ್ರಗಳನ್ನು ಹೇಳಿ ಪರಮಾತ್ಮನಿಗೇನು ಸಂತೋಷ ಪಡಿಸ್ತಾರೋ ಅದೇ ಅವಳು ಬಳಿ ಸಪ್ಪಳದಿಂದ ಪಡಿಸ್ತಾಳಂತ. ಆ ಬಳಿಯ ಸಪ್ಪಳ ದೇವರಿಗೆ ವೇದ ಮಂತ್ರಗಳನ್ನು ಪಾರಾಯಣ ಮಾಡಿದಷ್ಟು ಸಂತೋಷವಾಗ್ತದಂತ. ಆದ್ದರಿಂದ ಅವಳಿಗೆ ವೇದಾಧಿಕಾರ ಇಲ್ಲ, ಸುಸೂತ್ರಲ್ರಿ. ಇವ 4-8 ತಾಸು ಗುರುಗಳ ಮುಂದೆ ಕೂತು ವೇದಂದು ಆ ಕಡಮ್ ತಲಿ ಹಾಕಿ ಅದು ಹತ್ತಂಗಿಲ್ಲ ಇದು ಬರಂಗಿಲ್ಲ ಅಂತ ಗೊತ್ತಾಗಿ ಆ ಮಂತ್ರಗಳನ್ನು ಕಲಿತು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಕಲಿತು ದೇವರು ಪಾರಾಯಣ ಮಾಡ್ಕೊಳ್ಳೋಕ್ಕಿಂತ ಈ ಕಡೆಂದಾರ ಬಳಿ ಹಾಕೊಂಡ್ಬಿಟ್ರೆ ಮುಗಿದಾಯ್ತು. 4 ವೇದಗಳನ್ನು ಪಾರಾಯಣ ಮಾಡಿ ದೇವರಿಗೆ ಮತ್ತು ಸಮರ್ಪಣೆ ಮಾಡಿದಂಥ ಪುಣ್ಯ ಬರ್ತದೆ. ಪಾಪ ಅಷ್ಟು ಬರಬಾರ್ದು ಅಂತಲಿಕ್ಕೇನೆ ಬಳಿ ಹಾಕೋಂಗಿಲ್ಲ.